ಜಾತಿ ಜನಗಣತಿ ವರದಿಯ ವಿಷಯವಾಗಿ ಬಿಜೆಪಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಎದ್ದಿದೆ. ಫಸ್ಟ್ ತಮ್ಮಲ್ಲಿ ಒಂದು ನಿರ್ಧಾರಕ್ಕೆ ಬನ್ನಿ ಈ ವಿಷಯವಾಗಿ, ಆನಂತರ ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾವು ಕೂಡ ಪ್ರಕಟ ಮಾಡ್ತೀವಿ ಅಂತ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ವರದಿ ಬಗ್ಗೆ ಒಮ್ಮತದ ಅಭಿಪ್ರಾಯ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಮಾತಿದು. ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡ್ತೀವಿ. ಸಂಪುಟ ಸಭೆಯಲ್ಲಿ ಏನ್ ಚರ್ಚೆ ಮಾಡ್ತಾರೋ ಮಾಡ್ಲಿ. ಸರ್ಕಾರ ಮೊದಲು ತನ್ನ ನಿರ್ಧಾರ ಏನು ಅನ್ನೋದನ್ನ ಅಂತಿಮಪಡಿಸಬೇಕಾಗತ್ತೆ. ನಂತರ ನಮ್ಮ ನಿಲುವೇನು ಅನ್ನೋದನ್ನ ನಾವು ಕೂಡ ತೆಗೆದುಕೊಳ್ತೀವಿ ಅಂತ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಸಹ ಸರ್ಕಾರದ ಈ ನಡೆಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು, ಶೋಷಿತ ಪೀಡಿತ ಸಮುದಾಯಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು. ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ವರದಿ ಬಗ್ಗೆ ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಿಮವಾಗಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಕಾದು ನೋಡೋಣ. ಬೊಟ್ಟಿಂದ ಹಾವು ಬಿಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಕ್ಕೆ ಶುರು ಮಾಡಲ್ಲ. 20 ತಿಂಗಳುಗಳಾಯಿತು. ನಾವು ಭಾರತೀಯ ಜನತಾ ಪಾರ್ಟಿ ಅವತ್ತಿಂದನೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದೇವೆ, ಉತ್ತರ ನೀಡ್ತಾ ಇಲ್ಲ ಸಿದ್ದರಾಮಯ್ಯನವರು. ನಿಮ್ಮ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ 2015ರಲ್ಲೇ ವರದಿ ರೆಡಿ ಇದ್ದರೂ ಸಹ, ತಯಾರಿದ್ದರೂ ಸಹ ಅದನ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ, ಅದನ್ನ ಯಾಕೆ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ? ಈಗ ಮುಸ್ಲಿಂ ಸಮುದಾಯ ಒಂದೇ ನಿಮಿಷ, ಮುಸ್ಲಿಂ ಸಮುದಾಯದವರು ನಂಬರ್ 1 ಇದ್ದಾರೆ ಅಂದಮೇಲೆ ಅವ್ರಿಗೆ ಇದಾಕಬೇಕು, ಮೈನಾರಿಟಿ ಸ್ಟೇಟಸ್ ಹಾಕಬೇಕು ಅವ್ರಿಗೆ ಅಲ್ವಾ? ಅವರೇ ಎಲ್ಲರಿಗಿಂತ ಜಾಸ್ತಿ ಇದ್ಮೇಲೆ ಮೈನಾರಿಟಿ ಸ್ಟೇಟಸ್ ಯಾಕೆ ಕೊಡಬೇಕು? ಸಿದ್ದರಾಮಯ್ಯ ಯಾಕೆ ಟೋಪಿ ಹಾಕೊಂಡು ಅವರಿಂದ ಬಿದ್ದಿದ್ದಾರೆ? ಈಗ ಅಧ್ಯಕ್ಷರು ಹೇಳಿದ್ರು ಔಟ್ಡೇಟೆಡ್ ಅಂತೇಳಿ. ಅವ್ರು ಸಮೀಕ್ಷೆ ಮಾಡಿದಾಗ 6 ಕೋಟಿ ನಮ್ಮದು, ಈಗ 7 ಕೋಟಿ ಆಗಿದೆ ನಮ್ಮದು. 1 ಕೋಟಿ ಜನ ಅಲ್ಲಿಗೆ ಎಲ್ಲೋಗ್ಬೇಕು? ಈಗ ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕು ಅವರೆಲ್ಲ ಹೋಗಿ. ಸಮೀಕ್ಷೆ ಮಾಡಿದಾಗ 6 ಕೋಟಿ ಇತ್ತು, ಈಗ 7 ಕೋಟಿ ಆಗಿದೆ. 1 ಕೋಟಿ ಜನ ಏನು ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕಾ, ಹಿಂದೂ ಮಹಾಸಾಗರಕ್ಕೆ ಬೀಳ್ಬೇಕಾ ಅವರೆಲ್ಲ? ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್. ಬಿಡ್ತೀನಿ, ಹಸಿರಾವ್ ಬಿಡ್ತೀನಿ, ನಾಗರಾವ್ ಬಿಡ್ತೀನಿ ಎಲ್ಲ ಅಂತ ಹೇಳ್ತಾರೆ. ನೋಡಿ, ಬರೆದು ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿ.